ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನು ವಾಸಿಸುತ್ತಿದ್ದ. ಅವನ ಜೀವನ ತುಂಬ ಕಷ್ಟಕರವಾಗಿತ್ತು. ದಿನವೂ ಹೊಲದಲ್ಲಿ ದುಡಿದರೂ ಮನೆಗೆ ಸಾಕಾಗುವಷ್ಟು ಹಣ ಸಿಗುತ್ತಿರಲಿಲ್ಲ. ಒಂದು ದಿನ ಅವನ ಕೋಳಿ ವಿಚಿತ್ರವಾಗಿ ಒಂದು ಚಿನ್ನದ ಮೊಟ್ಟೆ ಇಟ್ಟಿತು. ಮೊದಲಿಗೆ ರಾಮಯ್ಯಗೆ ನಂಬಿಕೆಯಾಗಲಿಲ್ಲ. ಆದರೆ ಅದನ್ನು ಮಾರಿದಾಗ ಸಾಕಷ್ಟು ಹಣ ಸಿಕ್ಕಿತು. ಆ ದಿನದಿಂದ ಪ್ರತಿದಿನವೂ ಕೋಳಿ ಒಂದು ಚಿನ್ನದ ಮೊಟ್ಟೆ ಇಡತೊಡಗಿತು. ರಾಮಯ್ಯನ ಬದುಕು ನಿಧಾನವಾಗಿ ಬದಲಾಗತೊಡಗಿತು. ಮನೆ ಸುಧಾರಿಸಿತು, ಹೊಸ ಬಟ್ಟೆಗಳು ಬಂದವು, ಊರವರು ಕೂಡ ಅವನನ್ನು ಗೌರವದಿಂದ ನೋಡತೊಡಗಿದರು. ಆದರೆ ಸಂತೋಷದ ಜೊತೆ ಅವನ ಮನಸ್ಸಿನಲ್ಲಿ ದುರಾಸೆಯೂ ಬೆಳೆಯತೊಡಗಿತು. ಪ್ರತಿದಿನ ಒಂದು ಮೊಟ್ಟೆಗಾಗಿ ಕಾಯುವುದೇಕೆ? ಕೋಳಿಯ ಹೊಟ್ಟೆಯೊಳಗೆ ಎಲ್ಲಾ ಚಿನ್ನ ಇರಬಹುದು ಎಂದು ಆತ ಯೋಚಿಸಿದ. ಒಂದು ಮಳೆಯ ರಾತ್ರಿ ರಾಮಯ್ಯ ದುರಾಸೆಗೆ ಒಳಗಾಗಿ ಕೋಳಿಯನ್ನು ಕೊಂದನು. ಆದರೆ ಅದರ ಹೊಟ್ಟೆಯೊಳಗೆ ಸಾಮಾನ್ಯ ಕೋಳಿಯೊಳಗೆ ಇರುವುದೇ ಇತ್ತು, ಚಿನ್ನವೇ ಇರಲಿಲ್ಲ. ಅವನ ಕೈಯಲ್ಲಿ ಉಳಿದಿದ್ದು ಸತ್ತ ಕೋಳಿ, ಖಾಲಿ ಬದುಕು ಮತ್ತು ಅಂತ್ಯವಿಲ್ಲದ ಪಶ್ಚಾತ್ತಾಪ. ಮಳೆ ಸುರಿಯುತ್ತಿತ್ತು. ರಾಮಯ್ಯ ನೆಲದ ಮೇಲೆ ಕುಳಿತು ಅತ್ತನು. ಅವನ ಮುಂದೆ ಖಾಲಿ ಬುಟ್ಟಿ, ಪಕ್ಕದಲ್ಲಿ ಸತ್ತ ಕೋಳಿ, ಕೈಯಲ್ಲಿ ಕೊನೆಯ ಚಿನ್ನದ ಮೊಟ್ಟೆ. ಆ ಕ್ಷಣದಲ್ಲಿ ಅವನಿಗೆ ಅರಿವಾಯಿತು, ದುರಾಸೆ ಇದ್ದರೆ ಇರುವುದನ್ನು ಕಳೆದುಕೊಳ್ಳಬೇಕು. ಕಥೆಯ ನೀತಿ: ಅತಿಯಾದ ದುರಾಸೆ ನಾಶಕ್ಕೆ ಕಾರಣ.